ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ನೋಡ್ತಿದ್ದೀರಲ್ವ, ಇವತ್ತು ಗೋಧಿ ನುಚ್ಚಿನಿಂದ ಮಾಡಿರೋಂತಹ ದೋಸೆಗಳು ತುಂಬ ಚೆನ್ನಾಗಿದೆ. ಇದು ಹೆಲ್ತ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಬರೀ ಗೋಧಿ ಹಿಟ್ಟಲ್ಲಿ ಯಾವಾಗೂ ನಾವು ಚಪಾತಿಗಳು ಮಾಡ್ಕೊತೀವಲ್ಲ, ಪದೇ ಪದೇ ಚಪಾತಿಗಳು ಆಡ್ಸೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗಿ ಅನಿಸಿರೋರು ಈ ಥರ ಗೋಧಿ ನುಚ್ಚಿಂದ ಈ ಥರ ದೋಸೆ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಕಾಂಬಿನೇಷನು ತೊಗರಿಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಕಾಂಬಿನೇಷನು. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಗೋಧಿ ದೋಸೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ತೊಗರಿಬೇಳೆನೂ ಅಷ್ಟೇ, ನಮಗೆ ಚಪಾತಿಗೆ, ರೈಸ್ಗೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಇವೆರಡು ಹೇಗೆ ಮಾಡೋದಂತ ನೋಡೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಈಗ ನೋಡ್ತಿದ್ದೀರಲ್ವ, ಮೊದಲಿಗೆ ಈ ಥರ ಬೌಲಲ್ಲಿ ಗೋಧಿ ನುಚ್ಚಿರುತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಾಗವಾಗ ಅಂದ್ಕೊಳ್ದೇ ಈ ಥರ ಪ್ರಿಪೇರ್ ಮಾಡ್ಕೋಬೋದು. ಈಗ ನೋಡ್ತಿದ್ದೀರಲ್ವ, ಈಗ 2.5 ಅಷ್ಟು ಈ ಥರ ಗೋಧಿನ ಹಾಕ್ಕೊಂಡಿದ್ದೀನಿ. ಇದು ಒಂದು 4 ಜನಕ್ಕೆ ಸರಿ ಹೋಗುತ್ತೆ ದೋಸೆ ಅನ್ನೋದು. ಈಗ ಇದನ್ನು ನೋಡ್ತಿದ್ದೀರಲ್ವ, ಈ ಥರ ಇರುತ್ತೆ. ತರಿ ಇರುತ್ತಲ್ಲ, ಇದರಲ್ಲಿ ಸ್ವೀಟ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಮತ್ತು ಪೊಂಗಲ್ ಮಾಡ್ಬೋದು. ಸರಿ, ಈಗ ಸದ್ಯಕ್ಕೆ ನಾನೀಗ ದೋಸೆಯನ್ನು ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾವು ಚೆನ್ನಾಗಿ 1-2 ಸಲ ವಾಶ್ ಮಾಡಿಕೊಂಡು ನಂತರ ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಿ ನೆನೆಸ್ಕೊಳ್ಳೋಣ ಒಂದು 10 ನಿಮಿಷ. ಇದನ್ನ ಈಗ ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ, ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ನಾವು ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೇ ಮಾಡಿದ್ರೂ ರೊಟೀನ್ ಆಗಿಲ್ದಿರ ಈ ಥರ ಡಿಫ್ರೆಂಟಾಗಿ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನಿಮಗೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹೇಳಿ. ಈಗ ಬನ್ನಿ ತೋರಿಸಿದ್ದೀನಲ್ಲ, ಇಲ್ಲಿ ಮೊದಲಿಗೆ ಈಗ ಬಿಸಿ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಮೊದಲೇ ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ನಾವೇನೇ ಅಡುಗೆ ಮಾಡಬೇಕಿದ್ರೂ ಈ ಥರ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ತುಂಬ ಬೇಗ ಅನ್ನೋದು ಕೆಲಸ ಆಗುತ್ತೆ. ಈಗ ಹುಣಸೆಹಣ್ಣು ನೋಡ್ತಿರಲ್ಲ ಆ ಥರ, ಮತ್ತು ಕಾಳುಗಳು ಅಷ್ಟೇ ಈ ಥರ ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ರೆ ಒಂದು 20 ನಿಮಿಷಕ್ಕೆಲ್ಲ ಬೇಗ ನೆಂದೋಗುತ್ತೆ. ಈಗ ಬೆಳಗ್ಗೆ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ 8 ಗಂಟೆಗೆ ಟಿಫನ್ ಅಂದರೆ ನೀವು 7 ಗಂಟೆಗೆ ಈ ಥರ ನೆನೆಸಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಬೇಗ ಅನ್ನೋದು ತಿಂಡಿ ರೆಡಿ ಆಗುತ್ತೆ. ಈಗ ನೋಡ್ತಿದ್ದೀರಲ್ವ, ಗೋಧಿ ನುಚ್ಚಿದು ಕ್ಲೀನಾಗಿ 1-2 ಸಲ ವಾಶ್ ಮಾಡಿಕೊಂಡು ಮತ್ತು ಈಗ ಇದೇ ಥರ ಬಿಸಿ ನೀರು ಹಾಕಿ ನೆನೆಸಿಟ್ಕೊಂಡು ಈಗ ಮುಚ್ಚಿಟ್ಕೊಳ್ಳೋಣ. ಒಂದು 20 ನಿಮಿಷ ಬಿಟ್ಟರೆ ಸಾಕು. ಅದನ್ನು ಈ ಥರ ಪ್ರೆಸ್ ಮಾಡಿದ್ರೆ ತುಂಬ ಸ್ಮೂತಾಗಿರುತ್ತೆ ನೋಡಿ, ಆವಾಗ ನಿಮಗೆ ನೆಂದಿದೆ ಅಂತ ಗೊತ್ತಾಗುತ್ತೆ. ನೋಡ್ಬೋದು ನೀವು ಆವಾಗಲೇ ಕಲರ್ ಹೇಗಿತ್ತು, ಇವಾಗ ಹೇಗಿದೆ ಅಂತ ನೋಡ್ತಿದ್ದೀರಲ್ವ. ಈ ಥರ ನೆನೆಸಿರೋದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಮನಸ್ವಿ ವೀಡಿಯೋ ಮಾಡೋಕ್ಕೆ ಬರೋದಿಲ್ಲ, ಆಗಲಿ ಅಡ್ಡ ಬರುತ್ತಲ್ಲ ಚೆನ್ನಾಗೆ. ನೋಡ್ತಿದ್ದೀರಲ್ವ, ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ಕೂಲಿಗೆ ರೆಡಿ ಆಗಿದೆ, ಆದರೂ ಅದೇ ಡ್ರೆಸ್ಸಲ್ಲೇ ನಾನು ಬರ್ತೀನಿ ಅಂದ್ಬಿಟ್ಟು ವೀಡಿಯೋಗೆ ಬರ್ತಿದ್ದಾಳೆ ನೋಡಿ. ಈಗ ಇದನ್ನು ಮಿಕ್ಸಿ ಮಾಡಿಕೊಡ್ತಾಳೆ. ಈಗ ಇದಕ್ಕೆ ನೀವು ಬಿಸಿ ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಉಪ್ಪು ಅನ್ನೋದು ಈಗಲೇ ಹಾಕ್ಕೊಂಬಿಡಿ, ಮತ್ತೆ ಹಾಕಿ ಮಿಕ್ಸ್ ಮಾಡಿದೆ ಇದೇ ಥರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ತುಂಬ ಸ್ಮೂತಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಆಲ್ರೆಡಿ ತರಿ ಇರುತ್ತಲ್ಲ, ಸ್ವಲ್ಪ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇನ್ನು ನಿಮ್ಗೆ ಇಷ್ಟ ಆದರೆ ಇದಕ್ಕೇ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೋಬೋದು, ಸಣ್ಣಕ್ಕೆ ಹಚ್ಚಿಬಿಟ್ಟು. ಅದು ಭಾಳ ಚೆನ್ನಾಗಿರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾರ್ಮಲ್ ಗೋಧಿ ಹಿಟ್ಟಲ್ಲೂ ಇದೇ ಥರ ಮಾಡ್ಕೋಬೋದು, ಆದರೆ ಇದು ಗೋಧಿ ನುಚ್ಚಲ್ವ, ಇದರಿಂದ ಇನ್ನೂ ಪ್ರೋಟೀನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳೋದಂತೂ ಮರಿಬೇಡಿ. ಆದಷ್ಟು ಎಲ್ಲರೂ ವೀಡಿಯೋ ನೋಡ್ತಿದ್ದೀರಾಗಲಿ ಅದನ್ನು ಲೈಕ್ ಮಾಡ್ತಿಲ್ಲ ಮತ್ತು ಶೇರ್ ಮಾಡ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಈಗ ನೋಡ್ತಿದ್ದಂಗೆ ಒಂದು ಲೈಕ್ ಅನ್ನೋದು ಪ್ರೆಸ್ ಮಾಡಿದ್ರೆ ಈ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ತಲುಪೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇನ್ನೂ ಕೆಲವರು ಜನ ಹೇಳ್ತಿರ್ತಾರೆ, ಯೂಟ್ಯೂಬ್ ಇಟ್ಟಿದ್ದೀರಲ್ಲ ಏನಾದರೂ ಅಮೌಂಟ್ ಬರುತ್ತಾ ನಿಮಗೆ ಅಂತ. ಖಂಡಿತವಾಗ್ಲೂ ಅಮೌಂಟ್ ಏನು ಬರ್ತಿಲ್ಲ ಸದ್ಯಕ್ಕೆ, ಮುಂದಕ್ಕೆ ಫ್ಯೂಚರಲ್ಲಿ ಬರ್ಬೋದೇನೋ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಬರುತ್ತೆ. ನೋಡ್ತಿದ್ದೀರಲ್ವ, ಈ ಥರ ಮಿಕ್ಸಿ ಮಾಡಿದ್ದೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಯೂಟ್ಯೂಬ್ ಇಡ್ತಿದ್ದಂಗೆ ದುಡ್ಡಂತೂ ಖಂಡಿತ ಬರಲ್ಲ. ಇದಕ್ಕೆ ಅನ್ನೋದು ಸ್ವಲ್ಪ ಪ್ರಾಸೆಸ್ ಇರುತ್ತೆ. ಮತ್ತು ಇದಕ್ಕೆ ಎಡಿಟ್ ಮಾಡೋದು, ವಾಯ್ಸ್ ಮಾಡೋದು, ಮತ್ತು ಮ್ಯೂಸಿಕ್ ಆ್ಯಡ್ ಮಾಡಬೇಕು. ನಾನು ಆ್ಯಕ್ಚುಲಿ ಬೆಳಗ್ಗೆ ವೀಡಿಯೋ ಮಾಡಿದ್ರೆ ಇದನ್ನು ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ನಂಗೆ 2 ಡೇಸ್ ಟೈಮ್ ತೊಗೊತೀನಿ. ಯಾಕಂದರೆ ಸೈಡ್ ಡಿಸ್ಟರ್ಬೆನ್ಸ್ ಎಲ್ಲ ಇರಬಾರ್ದು.
ಹಾಗಾಗಿ ಮಕ್ಕಳಿರ್ತಾರಲ್ಲ ಗಲಾಟೆ, ಮತ್ತು ಎಲ್ಲರೂ ಟಿ ವಿ ನೋಡ್ತಿರ್ತಾರೆ. ಅವಾಗೆಲ್ಲ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡಿ ಸ್ವಲ್ಪ ಸುಮ್ಮನಿರಿ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾರು ಇಲ್ಲದೇ ಇದ್ದಾಗ ನಾನು ವೀಡಿಯೋ ಎಡಿಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಮತ್ತು ವಾಯ್ಸ್ ರೆಕಾರ್ಡು ಅಷ್ಟೇ, ಈ ಟೈಮಲ್ಲಿ ಯಾರೋ ಮಾತಾಡ್ತಿರ್ತೀವಿ, ಏನೋ ಕೇಳ್ತಿರ್ತೀವಲ್ಲ, ಹಂಗಾಗಿ ಆ ಟೈಮಲ್ಲೂ ನಮಗೆ ಸರಿ ಹೋಗೋದಿಲ್ಲ. ಈಗ ನಾನು ಯೂಟ್ಯೂಬ್ ಬಿಟ್ಟು 4 ವರ್ಷ ಆಗಿದೆ. ಇದುವರೆಗೂ ನನಗೇನು ದುಡ್ಡನ್ನೋದು ಬರಲಿಲ್ಲ. ದುಡ್ಡನ್ನೋದು ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವ, ಈಗ ಇದನ್ನು ದೋಸೆ ಇಟ್ಟು ಹಾಕಿಬಿಟ್ಟು 1-2 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಇದಕ್ಕೆ ನಾನೀಗ ತೊಗರಿಬೇಳೆ ಚಟ್ನಿ ಸಹ ತೋರಿಸ್ತೀನಿ. ಅದಕ್ಕೆ ನಾವು ವಿಡಿಯೋ ಮಾಡಿದಾಗೆಲ್ಲ ಪ್ರತಿ ಸಲ ಹೇಳೋದು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೊಂದಷ್ಟು ಜನ ನೋಡ್ಬೋದು. ಮತ್ತು ಸುಮಾರು ಜನ ನೋಡ್ತಿದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋ ನೋಡ್ತಿಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ, ನಿಮ್ಗೆ ಇಷ್ಟ ಆದ್ರೇ ಖಂಡಿತ ಲೈಕ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿ ಏನೂ ಹೆವಿ ಇರೋದಿಲ್ಲ, ಮಸಾಲೆಗಳಾಗಲಿ ಏನೂ ಇರೋದಿಲ್ಲ. ಯಾಕಂದರೆ ಆ ಥರ ಮಾಡೋ ಚಾನಲ್ಸು ತುಂಬ ಇರ್ಬೋದು. ಆದರೆ ಮನೆ ಮಟ್ಟಕ್ಕೂ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇರೋ ಪದಾರ್ಥಗಳಲ್ಲೇ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದೇ ನಮ್ಮ ಚಾನಲ್ಲು ಉದ್ದೇಶ. ಖಂಡಿತ ಈ ಮಾತುಗಳೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಈಗ ನೋಡ್ತಿದ್ದೀರಲ್ವ, ತುಂಬ ಸ್ಮೂತಾಗೆ ತುಂಬ ಮೃದುವಾಗಿ ಬರ್ತಿದೆ ದೋಸೆ. ಆ ಥರ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಈಗ ನಂತರ ತೊಗರಿಬೇಳೆನ ಹಾಕ್ಕೊತಿದ್ದೀನಿ. ಒಂದಿಡಿ ತೊಗರಿಬೇಳೆ ಮತ್ತಿನ್ನು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈ ತೊಗರಿಬೇಳೆ ಚಟ್ನಿ ಅನ್ನೋದು ಮದುವೆ ಟೈಮಲ್ಲೆಲ್ಲ ಬಡಿಸ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗೂ ಈ ಥರ ಮಾಡ್ತಿರ್ತೀವಿ, ಭಾಳ ಚೆನ್ನಾಗಿರುತ್ತೆ. ಇದು ತುಂಬ ದಿನದಿಂದ ಅಂದ್ಕೊತಿದ್ದೀನಿ ನಾನು ಅಪ್ಲೋಡ್ ಮಾಡೋಣ ಅಂತ. ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಸರಿ, ಇವತ್ತೆಂಗೋ ಈ ಗೋಧಿ ದೋಸೆಗಂತೂ ತುಂಬ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಗೊಜ್ಜುಗಳೇ ತುಂಬ ಚೆನ್ನಾಗಿರುತ್ತೆ, ಆದರೆ ಈ ಚಟ್ನಿ ಸಹ ಗೋಧಿ ದೋಸೆಗೆ ತುಂಬ ಪರ್ಫೆಕ್ಟ್ ಅಂತ ಹೇಳ್ಬೋದು. ಮತ್ತು ಈ ಚಟ್ನಿನ ನಾವು ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ರೋಟಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಈಗ ತೊಗರಿಬೇಳೆನ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೇ ಒಂದು 10-11 ಒಣಮೆಣ್ಸಿನ್ಕಾಯಿ ಖಾರ ಇರೋದು ತೊಗೊಂಡಿದ್ದೀನಿ ನಾನು. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ಸಹ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಖಾರ ಇರೋದು ತೊಗೊಂಡಿದ್ದೀನಿ, ನನಗೆ ಖಾರ ಇಷ್ಟ ಅಲ್ಲ. ಹಾಗಾಗಿ ನೀವು ಬೇಕಿದ್ರೆ ಈ ಖಾರ ಮೆಣಸಿನ್ಕಾಯಿ ಜೊತೆಗೆ ಒಂದು 4 ಕಡಿಮೆ ಮಾಡಿಕೊಂಡು ಕಲ್ಲರ್ ಮೆಣಸಿನ್ಕಾಯಿ ಸಹ, ಬ್ಯಾಡಗೆ ಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೋಬೋದು. ಆ ಥರ ಮಾಡೋದ್ರಿಂದ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈಗ 1K ಸಬ್ಸ್ಕ್ರೈಬ್ ಅಂತೂ ಆಗಿದೆ, ಆದರೆ ಇದಕ್ಕೆ ವಾಚಿಂಗ್ ಟೈಮ್ ಅನ್ನೋದು ಇರುತ್ತೆ. ಆ ವಾಚಿಂಗ್ ಟೈಮು ನಾವು ರೀಚ್ ಆದಾಗಲೇ ಅಮೌಂಟ್ ಅನ್ನೋದು ಆ್ಯಡ್ ಆಗ್ಬೋದು. ಮೋಸ್ಟ್ಲಿ ನನಗೂ ಅಷ್ಟು ಗೊತ್ತಿಲ್ಲ. ಖಂಡಿತವಾಗ್ಲೂ ನಿಮ್ಮೆಲ್ಲ ಸಹಕಾರದಿಂದ ವ್ಯೂಸು ಚೆನ್ನಾಗಿ ಬಂದರೆ ಖಂಡಿತ ಇನ್ನೂ ನಮ್ಮ ಚಾನಲ್ಲು ಮುಂದುವರಿಯುತ್ತಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, 4 ವರ್ಷಕ್ಕೆ 1K ದಾಟಿದೆ ಈಗ ಸಬ್ಸ್ಕ್ರೈಬರು. ಹಾಗಾಗಿ ತುಂಬ ಭಾಳ ಖುಷಿಯಾಗಿದ್ದೀನಿ. ಹೀಗೆ ನಿಮ್ಮ ಸಹಕಾರ ಇರಬೇಕಂತ ಕೇಳ್ಕೊತಿದ್ದೀನಿ. ನೋಡ್ತಿದ್ದೀರಲ್ವ, ಇದು ಫ್ರೈ ಆಗಿದೆ. ಈಗ ಇದಕ್ಕೇ ಒಂದಿಡಿ ಕರಿಬೇವು ಸಹ ಹಾಕ್ಕೊಳ್ಳೋಣ. ಕರಿಬೇವನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಮತ್ತು ಒಂದು ಸ್ವಲ್ಪ ಕೊಬ್ಬರಿ. ನೋಡ್ತಿದ್ದೀರಲ್ಲ, ಒಂದು ಇಡಿ ಅಷ್ಟು ಕೊಬ್ಬರಿಯನ್ನು ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲವೂ ಸೇರಿಸಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಆದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ. ತುಂಬ ಪೇಸ್ಟ್ ಆಗಬಾರ್ದು, ಹಾಗಂತ ತುಂಬ ತರಿ ಇರಬಾರ್ದು. ಒಂದು ಸ್ವಲ್ಪ ಮೀಡಿಯಮಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ನೋಡ್ತಿದ್ದೀರಲ್ವ, ತುಂಬ ಫೈನ್ ಪೇಸ್ಟ್ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಮಾರ್ನಿಂಗ್ ಮಾಡಿಟ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೂ ಸಹ ನಾವು ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.
ನೋಡ್ತಿದ್ದೀರಲ್ವ, ಈ ಥರ ಬ್ಲೆಂಡ್ ಮಾಡಿದಾಗಲೇ ಆ ಪರಿಮಳ ಅನ್ನೋದು ಬರುತ್ತಲ್ಲ, ಭಾಳ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಉಪ್ಪು ಖಾರ ಹದವಾಗಿದ್ದರೆ ಯಾವುದೇ ಆದರೂ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಮತ್ತು ಕೆಲವ್ರು ಕೇಳ್ತಿರ್ತಾರೆ, ನಾವು ಎಷ್ಟೇ ಮಾಡಿದ್ರೂ ಅಡುಗೆ ಅಷ್ಟು ರುಚಿ ಬರೋದಿಲ್ಲ ಅಂತ. ನಾವೇನೇ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ಅಡುಗೆ ಅನ್ನೋದು ಕೆಟ್ಟೋಗುತ್ತೆ. ಹಾಗಾಗಿ ನಾವು ಅಡುಗೆ ಮಾಡುವಾಗ ತುಂಬ ಪ್ರಶಾಂತವಾಗಿ, ತುಂಬ ಖುಷಿಯಿಂದ ಅಡುಗೆ ಮಾಡಿ. ನೀವು ಏನೇ ಮಾಡಿದ್ರೂ, ಹೆಂಗೆ ಹಾಕಿದ್ರೂ ರುಚಿ ಅನ್ನೋದು ಭಾಳ ಚೆನ್ನಾಗಿ ಬರುತ್ತೆ. ಇದನ್ನು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡ್ತಿದ್ದೀರಲ್ವ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂಚೂರು ಇಂಗು ಹಾಕ್ಕೊಂಡು ಇದನ್ನು ಒಗ್ಗರಣೆ ಹಾಕ್ಕೊಂಡು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ, ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಚಟ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ವ, ಗೋಧಿ ನುಚ್ಚಿನಿಂದ ದೋಸೆ ಮತ್ತು ತೊಗರಿಬೇಳೆ ಚಟ್ನಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ನೋಡ್ತಿದ್ದೀರಲ್ವ, ತೊಗರಿಬೇಳೆ ಚಟ್ನಿ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಮನಸ್ವಿಗಂತೂ ಗೋಧಿ ದೋಸೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಈಗ ನೋಡ್ತಿದ್ದೀರಲ್ವ, ಗೋಧಿ ದೋಸೆ ಮತ್ತು ತೊಗರಿಬೇಳೆ ಚಟ್ನಿ ಹೇಗಿದೆ ಅಂತ ಮನಸ್ವಿ ಟೇಸ್ಟ್ ಮಾಡಿ ಹೇಳ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.